ಸರ್ ಎಷ್ಟೊತ್ತಿಂದ ನಿಂತಿದ್ದೀರಾ ಗ್ಯಾಸ್ ಸಿಗ್ತಾ? ಗ್ಯಾಸ್ ನಾವು 5 ಗಂಟೆ ಅಂತ ನಿಂತ್ಕೊಂಡು ಅಲ್ಲಿ ಗ್ಯಾಸ್ ಹಾಕ್ಸ್ಕೊಂಬಂದು ಸ್ಟುಡಿಯೋ ಅಥವಾ ಇಲ್ಲಿ ಬಂದಿದ್ದು ಫಸ್ಟು. ಇಲ್ಲಿ ಬಂದರೆ 120 ರೂಪಾಯಿ 1 ಲೀಟ್ರು. ಏನಕ್ಕೆ ಎಲ್ಲರೂ ಒಂಥರ ಇದಾದರೆ ಎಲ್ಲ ಕಂಪ್ನಿ ಬಗ್ಗಗಳು ಒಂಥರ ಆದರೆ ಈ ಗೋಗ್ಯಾಸೋನೇ ಒಂದು ಸ್ಪೆಷಲ್ ರೇಟ್ ಮಾಡ್ಕೊಬಿಟ್ಟಿದ್ದಾನೆ. ದಂಧೆ ಇಲ್ಲ, ಸರ್ಕಾರಕ್ಕೆ ಕೊಡ್ತಾನೆ ಅಂದ, ಸರ್ಕಾರಕ್ಕೆ ಅವನಿಗೆ ಫಾಸ್ಟಾಗಿ ಕೊಡ್ತಾರೆ. ಇವನ್ ಕಮಿಷನ್ ಅವನಿಗೆ ಅಡ್ಜಸ್ಟ್ಮೆಂಟ್ ಇದೆ ಸರ್, ಅವ ಮಾಡ್ತಾವ್ರೆ ಮೇಡಮ್. ಅವ್ರಿಗೆ ಎಲ್ಲರಿಗೂ ಒಂದು ರೇಟ್ ಆದರೆ ಇವನೊಬ್ಬನಿಗೆ ಒಂದು ರೇಟು. ಇವತ್ತೇ ಅಲ್ಲ, ಗೌರ್ಮೆಂಟ್ ರೇಟ್ ಇರೋದು 90 ರೂಪಾಯಿ, ಮ್ಯಾಕ್ಸಿಮಮು 89 ರೂಪಾಯಿ ಇದೆಯಲ್ಲ ಮೇಡಮ್ರೆ. ಇವಾಗೂ ಬೇಕಾದ್ರೆ ಅಲ್ಲಿ ಹಾಕ್ತಾ ಇದ್ದಾರೆ ನೋಡಿ 120 ರೂಪಾಯಿ. ಇಷ್ಟ ಇದ್ರೆ ಹಾಕ್ಸ್ಕೊ, ಇಲ್ಲ ಅಂದ್ರೆ ಹೋಗಯ್ಯ. ನಾನೇನು ಮಾಡಲಿ, ಕಂಪ್ನಿಯವ್ರು ಏನು ಹೇಳೋರು ಅದು ಹಾಕ್ತೀನಿ, ನಾನು ಸ್ಟಾಪು. ನೀವು ಸುಮ್ಮನೆ ಹಾಕ್ಸ್ಕೊಂಡ್ಬರ್ತೀರಾ? ವಿಧಿ ಇಲ್ಲ ಮೇಡಮ್ ಅವರೇ, ವಿಧಿ ಇಲ್ಲ. ಇವಾಗ ನಾನು ಹೋಗಿ ರೌಂಡ್ ಹೊಡ್ಕೊಂಡು ಅಲ್ಲಿ ಕ್ಯೂ ನಿಂತ್ಕೊಂಡು ಅವ್ನು 90 ರೂಪಾಯಿ ಕೊಡ್ತಾರೆ ಅಂತ ಕ್ಯೂ ನಿಂತ್ಕೊಂಡ್ರೆ ಹತ್ರ ಹೋಗೋಷ್ಟೊತ್ತಿಗೆ ಆಗೋಯ್ತು ಅಂತಾರೆ. ಮತ್ತು ಟೈಮ್ ವೇಸ್ಟು, ಹೊಟ್ಟೆ ಊಟ ಇರಲ್ಲ, ನಾಷ್ಟ ಇರಲ್ಲ. ಭಾರಿ ಹಿಂಸೆ ಆಗ್ಬಿಟ್ಟಿದ್ದಾರೆ ಮೇಡಮ್ ಅವರೇ, ಭಾರಿ ಹಿಂಸೆ ಆಗಿದೆ. ಸರ್ಕಾರ ಮಾತಾಡಿದ್ರೆ, ಅವರು ಮೊನ್ನೆ ಸಿದ್ದರಾಮಯ್ಯರು ನೋಡಿದೆ ಭಾಷಣ ಮಾಡ್ತಾಯಿದ್ದಾರೆ, ಹೇಳ್ತಾರೆ ಕೇಂದ್ರ ಸರ್ಕಾರ ಕೇಳಬೇಕು. ಕೇಂದ್ರ ಸರ್ಕಾರ ಕೇಳಂಗಿದ್ರೆ ಇವ್ರು ಯಾಕೆ ನಮ್ಮ ಹತ್ರ ಬಂದು ಓಟ್ ಕೇಳ್ತಾ ಇದ್ದೀರಾ? ರಾಜ್ಯ ಸರ್ಕಾರ ಏನಕ್ಕೆ ಬೇಕು ಮೇಡಮ್ರೆ? ಅವರು ಆರಾಮಾಗಿ ಕೇಂದ್ರ ಸರ್ಕಾರ ಕೇಳ್ಕೊಂಡ್ಲಿ ಬಿಡಿ. ಅವ್ರು ಯಾಕೆ ಹೋಗಿ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಲಿ? ಕೇಂದ್ರ ಸರ್ಕಾರ ಏನೇ ಮಾಡಿದ್ರು ಇವರು ಏನು ಮೇಡಮ್ರೆ, ತೊಡೆ ತೊಡ್ತಾರಲ್ಲ ತೊಡೆ. ಇವಾಗ ಅದೇನೋ ಸಂಧಿ ರಾಜಕಾರಣ, ಸಂಧಿ ಅಂದರೆ ಏನು ಗೊತ್ತಾ ಅಂತ ತತ್ವ ಹೇಳ್ತಾರಲ್ಲ ಸಿದ್ದರಾಮಯ್ಯರು. ಯಾಕೆ ಸಂಧಿ ಮಾಡೋಕ್ಕಾಗಲ್ಲ? ಮೋದಿ ಹತ್ರ ಹೋಗಿ, ಈ ಟ್ರಂಪ್ ಹತ್ರ ಹೋಗಿ, ಅವ್ರ ಇರಾನ್ ಹತ್ರ ಹೋಗಿ ಮಾತಾಡ್ಬೋದಲ್ಲ ಮೇಡಮ್ ಅವರೇ. ನಮ್ಮ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಇವ್ರು ಗೆಲ್ಲೋದೇ ಒಂದು ಕಾಳಜಿ, ಒಂದು ಇವ್ರದ್ದೇ ಆದಂಥ ಒಂದು ಇದೆ ಮೇಡಮ್. ಮುನಿಯಪ್ಪರ ಮನೆ ಹತ್ರ ಹೋಗಿದ್ದು ಮೊನ್ನೆ, ಅವ್ರು ಹೇಳಿದ್ರು ಒಂದು 10ನೇ ತಾರೀಕು ಎಲ್ಲರನ್ನೂ ಕರೆದು ಮಾತಾಡ್ತೀನಿ ಅಂತ. ಅವರು ಏನೋ ಒಂದು ಸ್ಪಂದಿಸಿದ್ದಾರೆ. ಅವರು ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಯಾಕೆಂದರೆ ನಮಗೆ ಆ 2 ವೀಲರ್ನ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಬಂದರು, ಮಾಡ್ತೀನಿ ಅಂತ. ಹೈಕೋರ್ಟಲ್ಲಿ ಅವ್ರ ತೀರ್ಮಾನ ಇದಕ್ಕೊಂದು ರೂಪಿಸಿ ಅಂತ ಹೇಳಿದ್ರು. ಅದನ್ನು ಮಾಡಿಲ್ಲ. ಹೋಗ್ಲಿ, ವಕೀಲನ ಹೋದ್ರೆ ಸುಪ್ರೀಂ ಕೋರ್ಟ್ಗೆ, ಅದು ಮಾಡ್ತಾಯಿಲ್ಲ. ಅವರು ಅಲ್ಲಿಗೆ ಮುಗೀತು. ನಮ್ಮದು ಸಮಾಧಿಗೆ ಆಲ್ರೆಡಿ ಹಳ್ಳ ತೋಡು ಮುಚ್ಚಿಬಿಟ್ಟವ್ರೆ. ಇನ್ನು ಗೋರಿ ಕಟ್ಟೋದು ಬಾಕಿ. ಗೋರಿನ ಕಟ್ಟಿದ್ದಾರೆ, ಇನ್ನೊಬ್ರು ಯಾರನ್ನ ಬಂದು ಹೊಡೆದಾಕ್ತಾರೆ. ಆ ಲೆವೆಲಲ್ಲಿ ಇದೆ ನಮ್ಮ ಸರ್ಕಾರ. ಭಾರಿ ಕಷ್ಟ ಇದೆ ಮೇಡಮ್. ಆಟೋದವ್ರ ಬಗ್ಗೆ ಕಾಳಜಿನೇ ಇಲ್ಲ ಯಾರಿಗೂ. ಅಲ್ಲ, ಮೆಟ್ರೋ ಟಿಕೆಟು ರೈಸ್ ಆಗಿತ್ತಿದ್ದಂಗೆ ಹೊರಟೋಗ್ಬಿಟ್ರು. ಮೆಟ್ರೋ ಇದ್ರ ಹತ್ರ ಯಾರೋ ತೇಜಸ್ವಿ ಸೂರ್ಯ ಅವರು ಆಲ್ರೆಡಿ ಕೇಂದ್ರದಲ್ಲಿ ಇರೋರು ಮಾತಾಡಿದ್ರೆ ಅದು ರೇಟ್ ಜಾಸ್ತಿ ಆಯಿತು ಅಂತ ಅವರು ಹೋಯ್ತಾರೆ. ಇವ್ರು ಏನಾರ ನೀರು ಬಿಲ್ ರೇಟ್ ಜಾಸ್ತಿ ಮಾಡವ್ರೆ, ಕರೆಂಟ್ ಬಿಲ್ ಜಾಸ್ತಿ ಮಾಡವ್ರೆ. ಗ್ಯಾಸ್ ಸಿಗ್ತಿಲ್ಲ, ಗ್ಯಾಸ್ ಜಾಸ್ತಿ ಮಾಡ್ಕೊಂಡಿದ್ರೆ ಇದನ್ನ ಯಾರು ಕೇಳ್ತಾ ಇಲ್ಲ ಮೇಡಮ್. ಯಾರು ಕೇಳ್ತಾ, ಇವ್ರಿಗೆ ಬೇಕಾಗಿಲ್ಲ. ಓಟ್ ಎಲೆಕ್ಷನ್ ಇನ್ನೇನು 6 ತಿಂಗಳು ಇದೆ ಅನ್ನೋಷ್ಟೊತ್ತಿಗೆ ರೋಡ್ಗೆ ತಾರ್ ಹಾಕೋದೇನು ಹೇಳ್ತೀರಾ, ಕಲ್ಲರ್ ಹಾಕೋದೇನು ಹೇಳ್ತೀರಾ? ಇವಾಗ ಸಿದ್ದರಾಮಯ್ಯನ ಗುಂಡಿಯಿಂದ ಬಂದವರಲ್ಲ ಸಿದ್ದರಾಮಯ್ಯನವರು, ಇಡೀ ಬೆಂಗಳೂರಿನ ಸಿದ್ದರಾಮಯ್ಯನ ಗುಂಡಿ ಮಾಡಿಬಿಟ್ಟವ್ರೆ. ಇಡೀ ಕರ್ನಾಟಕನೇ ಮಾಡಿಬಿಟ್ಟವ್ರೆ ಮೇಡಮ್ ಅವರೇ. ಕೇಂದ್ರದ ಮೇಲೆ ಹೇಳ್ತಾರಲ್ಲ, ಟ್ಯಾಕ್ಸ್ಗೆ ಮೋಸ ಮಾಡಿಬಿಟ್ರು ನಮಗೆ ಅಂತ. ಟ್ಯಾಕ್ಸ್ಗೆ ಅವ್ರು ಮೋಸ ಮಾಡಿದ್ದಾರೆ. ಇವರು ಹಗಲು ದೋರಾಟ ಮಾಡ್ತಾರಲ್ಲ, ನಮ್ಮ ಜನರ ದುಡ್ಡು ತಗೊಂಡೋಗಿ ದಾನ ಮಾಡ್ತಾರಲ್ಲ ಸುಮ್ಮನೆ ಮೇಡಮ್ ಅವರೇ. ಇದಕ್ಕೆ ಅದು ಯಾವುದದು ನಾನು ಗ್ಯಾರಂಟಿ ಕೊಡ್ತೀನಿ, ಫ್ರೀ ಗ್ಯಾರಂಟಿ. ಇವ್ರ ಅಪ್ಪನ ಮನೆಯಿಂದ ಕೊಡ್ತಾರಾ? ಸರ್ಕಾರದ ದುಡ್ಡು, ಸರ್ಕಾರದ ಯಾರು ಕೊಡ್ತಾರೆ? ಸರ್ಕಾರ, ಜನರ ಸರ್ಕಾರ. ಜನರ ದುಡ್ಡನ್ನ ಇವನೇ ಬೇಕಾದ್ರೆ ಮೇಡಮ್ ಅವ್ರಿಗೆ ದುಡ್ಡು ಕೊಡೋಕ್ಕೆ. ಸಾಲ ಅವ್ರಿಗೆ 2,000 10,000 ಯಾರ್ಯಾರಿಗೆ ಬೇಕು ಅವ್ರಿಗೆಲ್ಲ ಕೊಡೋಕೆ ಇವನೇ ಬೇಕಾ? ಸ್ಕೀಮ್ ಬಿಡೋಕ್ಕೆ ಕರೆಂಟ್ ಫ್ರೀ. 2,000 ಹೆಣ್ಮಕ್ಳು ಕೊಡ್ತೀನಿ ಅಂತಾನೆ ಇಲ್ಲಿ ಆ ಸರಾಯಿನ ಜಾಸ್ತಿ ಮಾಡಿಬಿಟ್ಟು ಆ ಗಂಡಸರ ಹತ್ರ ಹೊಡೆದು ಲೂಟಿ ಮಾಡ್ತಾವನೆ. ಅದು ಮಾಡಲಿ, ಹೋಗ್ಲಿ. ಇವನೇನೋ ಸ್ಕೀಮ್ ಬಿಟ್ಟವನೆ. ಮಕ್ಕಳು ಮರಿಗೆ ಸ್ಕೂಲ್ ಎಜುಕೇಷನ್ ಫ್ರೀ ಮಾಡಿದಾರಾ? ಇಲ್ಲ. ಯಾರನ್ನ ನಮ್ಮಂಥ ವಯಸ್ಸಾದವ್ರಿಗೆ, ಬಡವ್ರಿಗೆ ಹಾಸ್ಪಿಟ್ಲ್ ಫ್ರೀ ಮಾಡಿದಾರಾ? ಇಲ್ಲ. ಆ ಹೆಣ್ಮಕ್ಳಿಗೆ ಪಾಪ ಮಾನ ಮರ್ಯಾದೆಗಿರೋಂಥ ಹೆಣ್ಮಕ್ಳು ಹಾಳಾಗ್ಬಿಟ್ರು. ಅವರು ಫ್ರೀ ಬಸ್ ಬಿಟ್ಬಿಟ್ಟು ಎಲ್ಲಿಂದನೋ ಬಂದ್ಬಿಡ್ತಾರೆ. ತಂದೆ ತಾಯಿ ಅಲ್ಲಿದ್ದೀರಿ ಅಂತಾರೆ. ಅಲ್ಲಿ ನೋಡೋಷ್ಟೊತ್ತಿಗೆ ಮನೇಲೇ ಇರಲ್ಲ. ಪಾಪ ಎಲ್ಲೋ ಹೋಗಿರ್ತಾರೆ, ಎಲ್ಲೋ ಬರ್ತಾರೆ. ಮಾತಾಡಿದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು. ಏನಮ್ಮ ನೀ ಕಂಪ್ಲೇಂಟ್ ಕೊಟ್ಟಿದ್ಯಾ, ಅವ್ನು ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತಾರೆ. ಆ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡಿರ್ತಾರೆ, ಅದನ್ನೆಲ್ಲ ತೋರಿಸ್ತಾರೆ. ಅವ್ರ ಕತೆ ಮುಗೀತು. ಹಾಳು ಮಾಡಿಬಿಟ್ರು, ಹೆಣ್ಮಕ್ಳನ್ನೂ ಹಾಳು ಮಾಡಿಬಿಟ್ಟ, ನಮ್ಮ ದೇಶನೂ ಹಾಳು ಮಾಡಿಬಿಟ್ಟ, ನಮ್ಮ ಕರ್ನಾಟಕನೇ ಹಾಳು ಮಾಡಿಬಿಟ್ಟ ಸಿದ್ದರಾಮಯ್ಯ. ಇವಾಗ ಸಾಲದ ರಾಮಯ್ಯ ಇವನ್ನೆಲ್ಲ, ಈ ರಾಮಯ್ಯನೇ ಅಲ್ಲ. ಬಜೆಟ್ ಮಣ್ಣೆ ಮಾಡೋಕ್ಕೆ ಎತ್ತಿದ ಕೈ. ಯಾರಪ್ಪನ ಮನೆಯಿಂದ ಸಂಪಾದನೆ ಮಾಡಿ ಬಜೆಟ್ ರೂಪಣೆ ಮಾಡ್ತಾ ಇದ್ದೀರಾ? ಸರ್ಕಾರದ್ದು, ಜನರ ದುಡ್ಡಿನಲ್ಲಿ. ಆದರೆ 1 ರೂಪಾಯಿ ನೀನು ಅಲ್ಲಿ ಎಲ್ಲ ಗ್ಯಾರಂಟಿ ಕೊಟ್ಟಿದೆಯಲ್ಲ, ಅದೇ ದುಡ್ಡನ್ನ ಸಾಲ ತೀರಿಸಿದ್ರೆ ಶಬಾಷ್ ರಾಮಯ್ಯ. ಸಾಲ ತೀರಿಸಿದ್ರೆ, ಸರ್ಕಾರದ ಸಾಲ ಅದೆಲ್ಲ ಜನರ ಮೇಲೆ, ಆ ಸಾಲ ತೀರಿಸಿದ್ರೆ ಒಪ್ಕೊಂಬೋದಾಗಿದ್ದು ಭೂಪ ಅಂತ. ಇವಾಗ ಭೂಪ ಅಲ್ಲ, ನಮ್ಮ ಸಾಪದ ರಾಮಯ್ಯ. ಸುಮ್ಮನೆ ಯಾರೋ ಕಟ್ಟಿದ್ರು, ಆ ದೇವೇಗೌಡರನ್ನ ಹಾಳು ಮಾಡಿಬಿಟ್ಟು ಬಂದ್ಬಿಟ್ರು ಇಲ್ಲಿಗೆ.
ಯಾರೋ ಹುಟ್ಟ ಕಟ್ಟಿದರೆ ಈ ನಾಗರಾವ್ ಸೇರ್ಕೊಳ್ಳೋದು ನೋಡಿದ್ದೀವಿ, ಇದು ಕೊಳಕಮಂಡಲ ಸೇರ್ಕೊಂಡ್ಬಿಟ್ಟು ಇಡೀ ಕಾಂಗ್ರೆಸ್ನೇ ಹಾಳು ಮಾಡಿಬಿಟ್ರು. ಇನ್ನು ಲೈಫಲ್ಲಿ ಸರ್ಕಾರ ಬರಲ್ಲ. ಅವ್ರು ಎಲ್ಲಿ ಹೋದರೆ ಅದು ಸರ್ವನಾಶನೇ. ಅವ್ರ ಜನಾಂಗಕ್ಕೆ ಬೇಜಾರಾಗ್ಬೋದೇನೋ, ಆದರೆ ನಮ್ಮ ಹೊಟ್ಟೆ ಉರಿದದೆ ಮೇಡಮ್ರೆ. ಆ ಹೊಟ್ಟೆ ಉರಿ ತಡ್ಕೊಳ್ಳಾರ್ದಿರ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ. ಆ ಯಡಿಯೂರಪ್ಪ ಪುಣ್ಯಾತ್ಮ ಆ 3,000 5,000 ಹಾಕಿದ್ರು. ಇವ್ರು ಏಕದಾಗೆ ಇಷ್ಟ ಕಷ್ಟದಲ್ಲಿ ಅವ್ರು ಏಕದಾಗೆ ಒಂದು ಪ್ಯಾಕೇಜ್ ಘೋಷಣೆ ಮಾಡೋಕ್ಕಾಯ್ತಲ್ಲ ಮೇಡಮ್ರೆ ಅವ್ರ ಕೈಲಿ. ನಮ್ಮ ಬಗ್ಗೆ ಒಬ್ಬರಾದರೂ ಮಾತಾಡ್ತಾವ್ರ? ಒಬ್ಬರಾದರೂ? ಸರ್, ಈಗ ನೀವು ಯಡಿಯೂರಪ್ಪ ಅಂತ ಹೇಳ್ತಾ ಇದ್ದೀರಲ್ಲ, ಈಗ ಕೇಂದ್ರದವರು ಅಷ್ಟೊಂದು ಜನ ಮಂತ್ರಿಗಳಿದಾರಲ್ಲ ಕೇಂದ್ರದಲ್ಲಿ, ಅವ್ರೇನಾದ್ರೂ ನಿಮ್ಗೆ ಏನಾನ ಸಹಾಯ ಮಾಡಿದ್ರ? ಮೇಡಮ್ರೆ, ಕೇಂದ್ರದವ್ರು ಮಾಡ್ತಾ ಇರೋದ್ರಿಂದನೇ ಇಲ್ಲಿವರೆಗೂ ಅಷ್ಟೋ ಗ್ಯಾಸ್ ಬರ್ತದೆ. ಅದೇ ಸಿದ್ದರಾಮಯ್ಯ ಮೋದಿ ಕರೆದಿದ್ರು, ಮೋದಿ ಪ್ರಧಾನಮಂತ್ರಿ ಮೀಟಿಂಗ್ ಕರೆದಿದ್ರು ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ. ಯಾಕೆ ಹೋಗಿಲ್ಲ? ಮಾತಾಡ್ಬೋದಾಗಿತ್ತಲ್ಲ. ಬೈ ಎಲೆಕ್ಷನ್ ಹೋಗಿದ್ದಾರೆ. ಬೈ ಎಲೆಕ್ಷನ್ ಯಾವಾಗೂ ಬತ್ತಾನೆ ಇರ್ತದೆ ಮೇಡಮ್. ಯಾವನ ನಗರ ಬಿದ್ದರೆ ಬತ್ತಾ ಇರ್ತದೆ. ಅವರೇ ಜಾಸ್ತಿ ಗ್ಯಾರಂಟಿ ಆಗ್ಬಿಡ್ತು. ನಮ್ದಲ್ಲ. ಜನರ ಸಮಸ್ಯೆ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಗೆಲ್ಲಬೇಕು. ಅದು ಏನನ್ನಾಗಲಿ ಇಲ್ಲಿಂದ ಜನರ ದುಡ್ಡು ಹೊಡೆದು ಅವ್ರು ಕೊಡಬೇಕು, ಗೆಲ್ಲಬೇಕು, ಸರ್ವನಾಶನ ಮಾಡಬೇಕು. ಅವ್ರ ಕುರ್ಜಿ ಗಟ್ಟಿಗಿರ್ಬೇಕು. ಅವರಿಗಷ್ಟೇ ಅವರು ಕುರ್ಜಿ ಗಟ್ಟಿಗಿರಬೇಕು. ಅದರಿಂದ ಬಿಟ್ಟು ಬೇರೆ ಏನಿಲ್ಲ. ಅದೇನೋ ಈ ಸಮಸ್ಯೆ ಇದರಲ್ಲಿ ಮೊನ್ನೆ ಇದು ನಡೀತದೆ, ಸದನ ನಡೀತದೆ. ಆ ಬೇವರ್ಸಿ ರಾಜಕಾರಣಿಗಳು ಮಾತಾಡ್ತಾರೆ. ಆ ಕೆಟ್ಟ ವಾಕ್ಯ ಮಾತಾಡಬಾರ್ದು, ಆದರೆ ಮಾತಾಡ್ತಾ ಇದ್ದೀನಿ. ಹೇಳ್ತಾರೆ ಟಿಕೆಟ್ ಬೇಕಂತೆ. ಆ ಸಿದ್ದರಾಮಯ್ಯ ಅವಾಗ ಹೇಳಿದ್ದ, ನಿನಗೂ ಫ್ರೀ, ನಿನ್ನ ಹೆಂಡ್ರಿಗೂ ಫ್ರೀ, ನನ್ನ ಹೆಂಡ್ರಿಗೂ ಫ್ರೀ ಅಂತ. ಆ ಥರ ಇವ್ರಿಗೆ ಟಿಕೆಟು, ಕ್ರಿಕೆಟ್ ಟಿಕೆಟ್, IPL ಟಿಕೆಟ್ ಬೇಕಂತೆ. ನಾಚಿಕೆ ಆಗಲ್ವಾ? ಈ ಜನರು ಇಲ್ಲಿ ಸಾಯ್ತಾ ಇದ್ದೀವಿ. ಆಟೋದವರು LPG ಗ್ಯಾಸ್ ಇಲ್ದಿರಾ, ಹೋಟ್ಲವರು, ಆಟೋದವರು ನಾಚಿಕೆ ಆಯ್ತಲ್ಲ ಅವ್ರಿಗೆ. ಯಾರಾದರೂ ಒಬ್ಬರು ಅವಾಗ ಯಾವಾಗ ಒಬ್ಬ ಮಾತಾಡಿದ್ದ, ರ್ಯಾಪಿಡ್ ಬೈಕಿಗೆ ಪರ್ಮಿಷನ್ ಕೊಟ್ಬಿಡ್ಬೇಕಂತ. ಎಲ್ಲೋಗ್ಬಿಟ್ಟ ಅವನು. ಅದು ಮಾತ್ರ ಬರ್ತದೆ, ಯಾಕಂದರೆ ಇನ್ಕಮ್ ಬರ್ತದಲ್ಲ ಬೈಕ್ ಕಡೆಯಿಂದ. ರ್ಯಾಪಿಡೋ ಬೈಕ್ಗಳಲ್ಲಿ ಇನ್ಕಮ್ ಬರುತ್ತೆ. ಇದರಲ್ಲಿ ಏನು ಬರೋಲ್ಲ. ನಾವು ಯಾರು ಕೊಡಲ್ಲ. ನಮ್ಮ ಜೀವನ ಮಾಡೋಕ್ಕೆ ಸಾಕಾಗ್ಬಿಟ್ಟಿರ್ತದೆ. ನಾವು ಕೊಡೋಕ್ಕಾಗಲ್ಲ. ಸರ್ಕಾರ ವರ್ಸ್ಟ್. ಯಾವುದೇ ಕಾರಣಕ್ಕೂ ಈ ಕೆಟ್ಟ ಸರ್ಕಾರ ಬರಬಾರ್ದು. ಇವರೆಲ್ಲ ಬರೋರು ಅಷ್ಟೇ ಕರೆಕ್ಟಾಗಿದ್ದರೆ, ನ್ಯಾಯ ರೀತಿಯಿಂದ ಕರೆಕ್ಟಾಗಿರೋರಿಗೆ ಮತ ಕೊಡಿ. ಅಲ್ಲ ಸರ್, ಇವರು ಈಗ ಎಲೆಕ್ಷನ್ ಅಂತ ಅಲ್ಲೋಗಿ ಕೆಲಸ ಮಾಡೋ ಬದಲು ಇಲ್ಲಿ ನಿಮ್ಮಂತ ಕಷ್ಟ ಆಟೋ ಡ್ರೈವರ್ ಲೈನ್ ನಿಂತ್ಕೊಂಡು ಮೀಟರ್ ಲೈನ್ ನಿಂತ್ಕೊಂಡು ಅಮ್ಮ, ಅಕ್ಕಪಕ್ಕದ ಅಂಗಡಿಯವ್ರಿಗೆ ಬಿಸ್ನೆಸ್ ಆಯ್ತಾ ಇಲ್ಲ ಪಾಪ. ಅವರು ಬೇಜಾರು ಮಾಡ್ಕೊಂತವ್ರೆ. ಸರ್ ನಿಮ್ಮ ಗಾಡಿ ತೆಗೀರಿ ಮುಂದೆ, ಸರ್ ನಿಮ್ಮಿಂದ ನಮ್ಮ ಜೀವನ. ಅಮ್ಮ, ನಾವು ಹೊಟ್ಟೆ ಹಸ್ಕೊಂಡಿದ್ದೀವಿ. ನಾವು ಮುಂದೆ ಅದು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀವಿ. ಜನ ಏನು ಮಾಡ್ತಾರೆ, ಆಟೋ ಲೈನ್ ನಿಂದಿರೋದು ನೋಡ್ಬಿಟ್ಟು ಅವ್ರ ಅಂಗಡಿಗೂ ಬಿಸ್ನೆಸ್ ಆಯ್ತಾ ಇಲ್ಲ. ಆ ಥರ ಕಿವಿದೆ. ಪೊಲೀಸವ್ರು ಬರ್ತಾರೆ, ಆ ಪೆಟ್ರೋಲ್ ಬಂಕ್ ನೋಟಿಸ್ ಕೊಡ್ತಾರೆ. ಅವ್ರು ಕೊಡೋದು ಬಿಟ್ಲು ಅವ್ರು ಯಾರಿದ್ದಾರೆ ಸರ್ಕಾರದವ್ರು, ಅವ್ರಿಗೆ ಹೋಗಿ ಮಾತಾಡ್ಬೋದು. ಈ ಪೆಟ್ರೋಲ್ ಬಂಕ್ ಅವ್ರಿಗೆ ನೋಟಿಸ್ ಕೊಡ್ತಾವ್ರೆ, ನಿಮ್ಮ ಇದರಿಂದ ತೊಂದರೆ ಆಯ್ತದೆ ಅಂತ, ಲೈನ್ ನಿಂತ್ಕೊಂಡಿರೋದ್ರಿಂದ. ಈ ಥರ ಎಲ್ಲ ಇದೆ. ಆದರೆ ಕೇಂದ್ರ ಸರ್ಕಾರದವರೇ ಆಗಲಿ ಯಾರೂ ಮಾತಾಡ್ತಾ ಇಲ್ಲ ಮೇಡಮ್ರೆ. ಯಾರಿಗೂ ಬೇಕಾಗಿಲ್ಲ. ನೋಡಿ, ಎಲೆಕ್ಷನ್ ಬರಲಿ ಬರ್ತಾರೆ. ಇವಾಗ ಇನ್ನೇನು ಇದು ಕಾರ್ಪೊರೇಷನ್ ಬರುತ್ತೆ. ಅಮ್ಮ, ಮನೆಗೂ ರೋಡು ನೆಲ್ಲಿ. ಆದರೆ ನೀರಂತೂ ಕೇಳಬೇಡಿ. ಆದರೆ ರೋಡು 3 ದಿನಕ್ಕೆ ಅಷ್ಟೇ. ತಿರ್ಗಾ ಕಿತ್ತಗದ ಅಂತಾರೆ. ಈ ಕಡೆಯಿಂದ ಅವ್ನು ಹಾಕೊಂಡು ಹೋಯ್ತಾಯಿದ್ರೆ ಆ ಕಡೆಯಿಂದ ಇನ್ನೊಬ್ಬ ಅಗೀತಾ ಇರ್ತಾನೆ. ಯಾಕಪ್ಪ? ಪಿಟ್ ಬ್ಲ್ಯಾಕ್ ಆಗದೆ. ಯಾಕಪ್ಪ? ನೀರು ಬರ್ತಾಯಿಲ್ಲ, ಪೈಪ್ಲೈನು ಜಾಮ್ ಆಗಿದೆ, ಪೈಪ್ ಹೊಡೆದೋಗಿದೆ. ಈ ಥರ ಮಾಡ್ತಾರೆ. ಅವ್ನು ನೇಸ್ಕೊಂಡು ಹೋಗ್ರ, ಈಗ ಮುಸ್ಕೊಂಡು ಹೋಗ್ರ ಅಂತ ಆಯ್ತಾ ಇರ್ತದೆ ಕತೆ. ಜೀವನ ಹಂಗದಮ್ಮ. ಅದೇ ಸರ್, ಯಾವ ಸರ್ಕಾರ ಬೆಸ್ಟ್ ಅಂತೀರಾ ನಿಮ್ಗೆ? ಅಮ್ಮ, ಸರ್ಕಾರ ಅನ್ನೋದು ಯಾವ ಸರ್ಕಾರನೂ ಬೆಸ್ಟು ಅಂತ ಬರಲ್ಲ. ಬಟ್ ನಮಗೆ ಬೇಕಾಗಿರೋದು ಜನರ ಸೇವೆ ಯಾರು ಮಾಡ್ತಾರೆ ಅವ್ರು ನಮ್ಗೆ ಬೇಕು. ಇವನು ಅವನು ಭಾರಿ ನಿಯತ್ತು ಅಂತ ಯಾರು ಇದು ಮಾಡ್ತಾಯಿಲ್ಲ. ಬಟ್ ಕರೆಕ್ಟಾಗಿ ಇರೋದ್ರಲ್ಲಿ ಸಿದ್ದರಾಮಯ್ಯನವರು ಫಸ್ಟ್ ಇದು ಮಾಡಿದ್ರಲ್ಲ, ಅವಾಗ ಓಕೆ ಆಮೇಲೆ ಇವಾಗ ಬಂದ್ರಲ್ಲ ದೊಡ್ಡ ವರ್ಸ್ಟ್. ಒಂಥರ ಆವೇಶ. ಅವಾಗ ಹೇಳಿದ್ರು ಒಂದು ಸತಿ, ಅಯ್ಯೋ ನನಗೆ ಈ ವರ್ಷ ಸಾಕು, ನನಗೆ JDS ಅವ್ರು ಮೋಸ ಮಾಡಿಬಿಟ್ರು, ಕಾಂಗ್ರೆಸ್ ಅವ್ರು ನಾನು ಮುಖ್ಯಮಂತ್ರಿ ಮಾಡಿಬಿಟ್ರು ಅಂತ. ಇವಾಗ ಬಂದಿದ್ದೇನೋ ಅವ್ರನ್ನೆಲ್ಲ ಮೋಸ ಮಾಡ್ಬಿಟ್ಟು ನೀನು ರಾಜಕೀಯ ಮಾಡ್ತಾ ಇದೆಯಲ್ಲ, ಹೋಗಲಿ ಹಾಳು ಬಿದ್ದು ಹೋಗು. ಬಟ್ ನಮನ್ನ ಏನು ಮಾಡಿದ್ದೀವಿ? ನಾವೇನು ಕರ್ಮ ಮಾಡಿದ್ದೀವಿ ಮೇಡಮರೇ? ನಿಮ್ಮ ಆಕ್ರೋಶ ನೋಡ್ತಿದ್ರೆ ನಮಗೆ ಗೊತ್ತಾಗ್ತಾ ಇದೆ, ಬೇರೆಯವ್ರಿಗೆ ಅವ್ರುಗಳು ಗೊತ್ತಾಗ್ತಿಲ್ವಲ್ಲ. ಗೊತ್ತಾಗಲ್ಲ ಮೇಡಮ್ರೆ. ಅಲ್ಲಿ ಹೋಗ್ಲಿ, ಅವ್ರ ಹತ್ರ ಹೋಗಿಬಿಡಲ್ಲ ಯಾರೂ. ತಿರ್ಗಾ ನೋಡಿದ್ರೆ ಯಾವ್ದಾರ ಮೀಟಿಂಗಲ್ಲಿ ಅಲ್ಲಿ ಇಲ್ಲಿ ತಟ್ಟೋದು ಹೇಳಿಯ, ಅವನು ಹಂಗೆ ಇವ್ರು ಹಿಂಗೆ. ಆ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಆ ಮಾತಾಡೋ ಏಕ್ತಾನೆ ಇಲ್ಲ. ಇವತ್ತು ಬರಬೇಕಾದ್ರೆ ಕುಮಾರಸ್ವಾಮಿ ದೇವೇಗೌಡರೇ ಅವ್ರ ಕಾರಣ. ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು? ಇವ್ರು ನ್ಯಾಯವಾಗಿದ್ದಿದ್ರೆ ಅವ್ರು ಯಾಕೆ ಮಾತಾಡ್ತಾರೆ? ಇವರು ಕರೆಕ್ಟಾಗಿ ಅವರು DKಗೆ ಸೀಟ್ ಕೊಡ್ತೀನಿ ಅಂತ ಒಳಾಯ ಮಾಡಿಬಿಟ್ಟು DKಗೆ ಏನು ಮಾಡಿದ್ರು? ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಮಾಡಿದ್ರ? ಯಾವುದೋ ಒಂದು ರಿವ್ಯೂಸಲ್ಲಿ ನೋಡ್ತೀನಿ, ಬಲಿಷ್ಠನಿಗೆ ಸರ್ಕಾರ ಕೊಡಬಾರ್ದಂತೆ ಅಧಿಕಾರ.
ಬಲಿಷ್ಠನಿಗೆ ಅಧಿಕಾರ ಕೊಡಬಾರ್ದು ಅಂತಾರೆ. ಏನು ಕೊಡ್ತಾರೆ? ಇವೆಲ್ಲ ಸುಮ್ಮನೆ ಈ ಸೀಟ್ಗಾಗಿ ರಾಜಕೀಯ ಮಾಡ್ತಾರೆ. ಬಟ್ಟು ನಮ್ಮ ಜೀವನಕ್ಕೆ ನಮ್ಮ ಜನರಿಗೆ ಯಾರೂ ಮಾಡಲ್ಲಮ್ಮ, ಯಾರೂ ಮಾಡಲ್ಲ. ಕಾಳಜಿ ಜನರ ಮೇಲೆ ಯಾವ ರಾಜಕಾರಣಿಗಳಿಗೂ ಇಲ್ಲ. ನಮ್ಮ ಕಷ್ಟ ನಾವು ಪಡಬೇಕು, ನಮ್ಮ ಕಷ್ಟ ನಾವು ನಮ್ದೇನೋ ಜೀವನ ಮಾಡ್ಕೊಂಡು ಹೋಯ್ತಾ ಇರಬೇಕು. ಇಂಥವ್ರಿಗೆ ಮತ ಕೊಟ್ಟುಬಿಟ್ಟು ನಮ್ಮ ಕಷ್ಟ ಬೇಡ ಕಣವ, ಬೇಡ. ಭಾರಿ ಅನ್ಯಾಯ ಆಗ್ತದೆ. ಇದ್ರ ಬಗ್ಗೆ ಕಾಳಜಿ ಕೊಡಬೇಕಾಯ್ತು, ಕೊಟ್ಟಿಲ್ಲ ಅವರು, ಕೊಟ್ಟಿಲ್ಲ. ಇನ್ನು ಏನು ಮಾಡೋಣಮ್ಮ ಹೇಳವ, ನೀನೇ ಹೇಳ್ರಿ. ಇನ್ನು ಏನಾರ ಮಾತಾಡಿದ್ರೆ ಬೆಳಗ್ಗೆ ಪೊಲೀಸವ್ರು ಬರ್ತಾರೆ, ಇವ್ನು ಕೆಟ್ಟದಾಗ ಮಾತಾಡವನೇ, ಅವ್ನು ತಗೊಂಬಂದು ಹಾಕ್ರ ಕೇಸು ಪಿಟ್ ಮಾಡೋ ಅಂತಾರೆ. ನ್ಯಾಯ ಕೇಳಕ್ಕೆ ಯಾರು ಬಂದ್ರೆ ಏನು ಸರ್? ನ್ಯಾಯ ಕೇಳೋಕ್ಕೆ ಯಾರು ಬಂದ್ರೆಲ್ಲ ಪೊಲೀಸ್ ಕಳಿಸ್ತಾರೆ. ಯಾರು ಆಗ್ತಾ ಇದಾರೆ ಸರ್? ಯಾರು ಆಗಲ್ಲ. ಆದರೆ ನಾನು ಹೊಟ್ಟೆವ್ರಿಗೆ ನಾನು ಹೇಳ್ಕೊಂತ ಇದ್ದೀನಿ. ಆದರೆ ಪೊಲೀಸ್ ಕಂಪ್ಲೇಂಟ್ ಬಂತು ಅನ್ನೋದೇ ಅವ್ನು ನ್ಯಾಯ ಇರೋದನೋ ಎಲ್ಲೋನೋ ಇಮಿಡಿಯೇಟ್ಲಿ. ಈಗ ಊಟ ಇಲ್ಲ ಅಂದ್ರೆ ಅವ್ರು ತಗೊಂಡು ನಿಮ್ಗೆ ಕೊಡ್ತಾರೆ. ಮೇಡಮ್ ಅವರೇ 4 ಗಂಟೆಗೆ ಬಂದು ಗಾಡಿಗೆ ನಿಂತಿದ್ದನು, ನಾಷ್ಟ ಇಲ್ಲಮ್ಮ, ಶುಗರ್ ಪೇಷೆಂಟ್ ನಾನು, ಈ ಟ್ಯಾಬ್ಲೆಟ್ ತಿಂದ್ಬಿಟ್ರೆ ನಾಷ್ಟ ಮಾಡಬೇಕು, ಇಲ್ಲಿ ಬಿಟ್ಟರೆ ಕ್ಯೂ ಹೋಗ್ಬೇಕು, ಹೆಂಗೆ ಹೋಗೋದು? ಭಾರಿ ಕಷ್ಟ ಅದಮ್ಮ ತುಂಬ. ನೀವು ಮಾಧ್ಯಮದಲ್ಲಿ ಎಲ್ಲ ಪ್ರತಿಯೊಬ್ಬರು ತೋರಿಸ್ತಾ ಇದ್ದೀರಾ, ನಿಮ್ಗೆ ಆಗಿರೋ ಅರ್ಥ ಯಾರಿಗೂ ಆಯ್ತಾ ಇಲ್ಲ. ನೀವು ಪ್ರತಿಯೊಂದು ಮಾಧ್ಯಮದವರು ತೋರಿಸ್ತಾ ಇದ್ದೀರಾ, ಅವ್ರಿಗೆ ಒಂದು ಚೂರು ಇಲ್ಲ. ಅವ್ರಿಗೆ ಗೆಲ್ಲಬೇಕು. ನೋಡಿ ಮೇಡಮ್ ಅವರೇ, ಬರ್ದು ಹೇಳ್ಬಿಡ್ತೀನಿ, ಇವತ್ತು ಹೇಳ್ತಾ ಇದ್ದೀನಿ, ಆಟೋ ಓಡಿಸ್ತಾ ಇದ್ದೀನಿ ನಾನು. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಏನಾನ DKಯಿಂದ ಏನಾನ ಕಾಂಗ್ರೆಸ್ ಒಂದು ಸ್ವಲ್ಪ ಬರ್ಬೋದೇನೋ, ಶಿವಕುಮಾರ್ ಅವರಿಂದ. ಅದು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರಲ್ಲ. ಅದು ಇಲ್ಲೂ ಅಷ್ಟೇ. ಈ ದಾವಣಗೆರೆ ಉಪಚುನಾವಣೆ ನಡೀತದಲ್ಲ, ಉಂಡೆರಾಮ ಗ್ಯಾರಂಟಿ ಬರೆದಿಟ್ಕೊಂಬಿಟ್ಟು ಸಿದ್ದರಾಮಯ್ಯನವರೇ, ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾ ಇದ್ದೀರಾ ಅಷ್ಟು ನೀವು ಹಾಳಾಗ್ತೀರಾ, ಹಾಳಾಗೋಯ್ತೀರಾ, ಸರ್ವನಾಶನ ಆಗೋಯ್ತೀರಾ ನಮ್ಮ ಹೊಟ್ಟೆ ಉರಿಸಿದ್ರೆ.